ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಇನ್ನೊಂದು ಶ್ರೇಷ್ಠವಾದ ಅತ್ಯದ್ಭುತವಾದ ಸಾಕ್ಷಿಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕಂತ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಭಾರತ ದೇಶಕ್ಕೆ ಕ್ರಿಸ್ತನ ಒಂದು ಪರಿಚಯ ಮಾಡಿರುವಂಥ ಅತ್ಯದ್ಭುತವಾದಂಥ ವ್ಯಕ್ತಿ ಸೈಂಟ್ ತೋಮ. ನಾವು ತೋಮನ ಬಗ್ಗೆ ಬೈಬಲಲ್ಲೂ ಕೂಡ ನೋಡಿರ್ತೀವಿ. ಎಷ್ಟೋ ಶ್ರೇಷ್ಠವಾದಂಥ ವ್ಯಕ್ತಿಯವರು. ಯಾಕಂದರೆ ಸಾಕ್ಷಾತ್ ಏಸು ಪ್ರಭು ಜೊತೆನೆ ತಿರುಗಿ ಪರಿಚರ್ಯ ಮಾಡಿದಂಥ ವ್ಯಕ್ತಿ, ಏಸುವಿನ ಶಿಷ್ಯನಾಗಿದ್ದಂಥ ವ್ಯಕ್ತಿ. ಏಸುವಿನ ಶಿಷ್ಯರೇ ನಮ್ಮ ದೇಶಕ್ಕೆ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ನಾವು ಎಷ್ಟು ಧನ್ಯರು ಅನಿಸುತ್ತೆ ಅಲ್ವಾ. ಯಾಕಂದರೆ ನಮ್ಮನ್ನು ದೃಷ್ಟಿಲಿಟ್ಕೊಂಡು ದೇವರು ತನ್ನ ಶಿಷ್ಯನನ್ನು ಭಾರತ ದೇಶಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅಂದರೆ ನಾವು ದೇವರ ದೃಷ್ಟಿಯಲ್ಲಿ ಇದ್ದೀವಿ, ನಾವೆಷ್ಟು ಅಮೂಲ್ಯರು ಅನ್ನೋದನ್ನು ನಾವು ಗ್ರಹಿಸಬೇಕಾಗುತ್ತೆ. ಈ ತೋಮ ಅವರು ಯೇಸುಸ್ವಾಮಿ ಶಿಲುಬೆ ಹಾಕಿ ಮರಣ ಹೊಂದಿ ತಿರುಗಿ ಪುನರುತ್ಥಾನ ಆಗಿ ಆಕಾಶಾರೋಹಣ ಆದಮೇಲೆ ಶಿಷ್ಯರೆಲ್ಲ ನಾನು ಒಂದು ಸ್ಥಳಕ್ಕೆ ಹೋಗ್ತೀನಿ, ನೀನೊಂದು ಸ್ಥಳಕ್ಕೆ ಹೋಗು. ಯಾಕೆಂದರೆ ದೇವರು ಹೇಳಿರ್ತಾರೆ ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆ ಸಾರಬೇಕು ಅನ್ನೋ ಒಂದು ಬಾಧ್ಯತೆ ಕೊಟ್ಟಿರ್ತಾರೆ. ಅದರಿಂದ ಶಿಷ್ಯರೆಲ್ಲ ಒಂದೊಂದು ಸ್ಥಳವನ್ನು ಹಂಚ್ಕೊತಾ ಇರ್ತಾರೆ. ಆವಾಗ ತೋಮನಿಗೆ ಬಂದಂಥ ಸ್ಥಳ ಭಾರತ ದೇಶ. ಆವಾಗ ದೇವರು ಹೇಳ್ತಾರೆ ತೋಮನಿಗೆ, ನೀನು ಭಾರತ ದೇಶಕ್ಕೆ ಹೋಗಬೇಕು, ಅಲ್ಲಿರುವ ಪ್ರಜೆಗಳಿಗೆ ಸುವಾರ್ತೆ ಸಾರಬೇಕು ಅಂತ. ಆದರೆ ತೋಮನಿಗೆ ಭಾರತ ದೇಶಕ್ಕೆ ಬರಲಿಕ್ಕೆ ಇಷ್ಟ ಇರಲ್ಲ. ಯಾಕಂದರೆ ಆಗಾಗಲೇ ಭಾರತ ದೇಶದ ಒಂದು ಪರಿಸ್ಥಿತಿ ತೋಮನಿಗೆ ಗೊತ್ತಿರುತ್ತೆ. ಭಾರತ ದೇಶದಲ್ಲಿ ಎಷ್ಟೊಂದು ಕಠಿಣವಾದ ಸ್ಥಿತಿ ಇದೆ ಅಂತ ಗೊತ್ತಿರುತ್ತೆ. ಅದಕ್ಕೆ ತೋಮ ಹೇಳ್ತಾನಂತೆ ದೇವರ ಹತ್ರ, ದೇವರೇ ಎಲ್ಲಿಗೆ ಬೇರೆ ಎಲ್ಲರೂ ಕಳಿಸಪ್ಪ, ಭಾರತ ದೇಶಕ್ಕೆ ಮಾತ್ರ ಕಳಿಸ್ಬೇಡ ಅಂತ ಹೇಳ್ತಾನಂತೆ. ಆದರೆ ದೇವರು ಇಲ್ಲ, ನೀನು ದೇವರು ಒಂದಿನ ರಾತ್ರಿ ಅವನಿಗೆ ಮತ್ತೊಂದು ದರ್ಶನ ಕೊಡ್ತಾರಂತೆ. ತೋಮ, ಇನ್ನೊಂದು ಸಾರಿ ನನಗಿರುವ ಗಾಯದಲ್ಲಿ ನಿನ್ನ ಬೆರಳನ್ನು ಹಾಕಿ ಪರೀಕ್ಷೆ ಮಾಡ್ತೀಯಾ ಅಂತ. ಯಾಕಂದರೆ ಆಲ್ರೆಡಿ ಒಂದು ಸರಿ ತೋಮ ಆ ರೀತಿಯಾಗಿ ಪರೀಕ್ಷೆ ಮಾಡಿರ್ತಾನಲ್ಲ, ಆ ರೀತಿಯಾದ ಒಂದು ದರ್ಶನ ಬರುತ್ತಂತೆ. ಆ ದರ್ಶನ ಬಂದಮೇಲೆ ತೋಮ ಪಶ್ಚಾತ್ತಾಪ ಪಡ್ತಾನಂತೆ. ಹೌದು, ನಾನು ಮತ್ತೆ ನನ್ನ ದೇವರನ್ನು ನಾನು ಗಾಯದಲ್ಲಿ ಬೆರಳು ಹಾಕಿ ಪರೀಕ್ಷಿಸುವುದು ಬೇಡ, ನನ್ನ ದೇವರಿಗೆ ನನ್ನ ಜೀವನವನ್ನೇ ಸಮರ್ಪಣೆ ಮಾಡಿ ಅವ್ರು ಹೇಗೆ ಹೇಳ್ತೀರಾ ಕೇಳೋಣ ಅಂತ ಅವ್ನು ನಿರ್ಧಾರ ಮಾಡ್ಕೋತಾನಂತೆ. ಅದೇ ಸಮಯದಲ್ಲಿ ಭಾರತ ದೇಶದಲ್ಲಿ ಒಬ್ಬ ರಾಜ, ಗ್ಯಾಂಡೋಫೋರಸ್ ಅಂತ ಒಬ್ಬ ರಾಜ ಇದ್ದರು. ಅವ್ರು ಏನು ಮಾಡಿದ್ರು, ಇಸ್ರಾಯೇಲ್ ಈಸ್ಟರ್ನ್ ಕಂಟ್ರೀಸಲ್ಲಿ ಇವರು ಒಂದು ಅರಮನೆ ಕಟ್ಟಬೇಕು ಅಂದ್ಕೊಂಡಿದ್ರಂತೆ, ಒಂದು ಪ್ಯಾಲೇಸ್ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿಗೆ ಕೆಲವೊಂದು ಐಟಮ್ ಬೇಕಾಗಿರುವಂಥ ಐಟಮ್ ತರಿಸ್ಲಿಕ್ಕೆ ಅವರ ಪ್ಯಾಲೇಸಲ್ಲಿರುವಂಥ ಒಬ್ಬ ವರ್ತಕರನ್ನ ಇಲ್ಲಿ ಕಳಿಸ್ತಾರೆ, ಇಸ್ರಾಯೇಲ್ ದೇಶಕ್ಕೆ ಕಳಿಸ್ತಾರಂತೆ. ಆ ಸಮಯದಲ್ಲಿ ಭಾರತ ದೇಶದಿಂದ ಇಸ್ರಾಯೇಲ್ ದೇಶಕ್ಕೆ ಬಂದಂಥ ಈ ರಾಜ ಕಳಿಸಿದಂಥ ವ್ಯಕ್ತಿ ಯಾರಿದ್ದಾರಲ್ಲ, ಅವರು ತೋಮ ಅವರಿಗೆ ಪರಿಚಯ ಆಗೋದ್ರಿಂದ ತೋಮ ಕೂಡ ಕಾರ್ಪೆಂಟರ್ ಕೆಲಸ ಮಾಡ್ತಾಯಿದ್ರು. ಉಳಿದ ಶಿಷ್ಯರ ಹಾಗೆ ಮೀನು ಹಿಡಿಯುವ ಕೆಲಸ ಅಲ್ಲ, ತೋಮಂದು ಕಾರ್ಪೆಂಟರ್ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಒಬ್ಬ ಒಳ್ಳೆ ಕೆಲಸಗಾರನ ಅವಶ್ಯಕತೆ ಕೂಡ ಇತ್ತು ಈ ಭಾರತ ದೇಶದ ರಾಜನಾದ ಗ್ಯಾಂಡೋಫೋರಸ್ಗೆ. ಹಾಗಾಗಿ ಅಲ್ಲಿರುವ ಐಟಮ್ ಜೊತೆಗೆ ತೋಮನ್ನು ಕೂಡ ಒಬ್ಬ ಕೆಲಸಗಾರನಾಗಿ ಕರ್ಕೊಂಡ್ಬಂದರು ಭಾರತ ದೇಶಕ್ಕೆ. ಆ ರೀತಿ ಕರ್ಕೊಬಂದ್ಮೇಲೆ ತೋಮನಿಗೆ ಆ ರಾಜ ಒಂದು ಅರಮನೆ ಕಟ್ಟಲಿಕ್ಕೆ ಹೇಳ್ತಾರಂತೆ. ಹಾಗೆ ಎಷ್ಟೋ ತನಗಿರುವಂಥ ಜ್ಞಾನದಿಂದ, ದೇವರು ತನಗೆ ಕೊಟ್ಟಿರುವ ತಲಾಂತಿನಿಂದ ಒಳ್ಳೆ ರೀತಿಯಲ್ಲಿ ತನ್ನ ಕೆಲಸಗಳನ್ನು ಮುಗಿಸ್ತಾ ಇರ್ತಾನಂತೆ. ಅವನು ಮಾಡ್ತಾ ಇರುವ ಕೆಲಸವನ್ನು ಮೆಚ್ಚಿಕೊಂಡಂಥ ಈ ರಾಜ ಅವನಿಗೆ ಸ್ಯಾಲ್ರಿ ಜೊತೆಗೆ ಇನ್ನೂ ಸ್ವಲ್ಪ, ಅಂದರೆ ಕೆಲಸ ಚೆನ್ನಾಗಿದೆ ಅನ್ನೋ ಉದ್ದೇಶದಿಂದ ಹಣವನ್ನು ಕೊಡುವಾಗ ತೋಮ ಅವರಿಗೆ ಎಷ್ಟು ಬೇಕೋ ಅವ್ರ ಹೊಟ್ಟೆಪಾಡಿಗೆ ಅಷ್ಟನ್ನು ಮಾತ್ರನೇ ಇಟ್ಕೊಂಡು ಉಳಿದಿದ್ದನ್ನೆಲ್ಲ ಬಡವರಿಗೆ ಸಹಾಯ ಮಾಡ್ತಿದ್ರಂತೆ. ಇಲ್ಲದೇ ಇರೋರಿಗೆ, ದಿಕ್ಕಿಲ್ಲದವರಿಗೆ ಸಹಾಯ ಮಾಡ್ತಿದ್ರಂತೆ. ಹೀಗೆ ತುಂಬ ಜನ ತೋಮ ಅವರ ಒಂದು ಪ್ರೀತಿನ ಗಳಿಸ್ಕೊಬಿಟ್ರು. ತೋಮ ಅವರ ಮೇಲೆ ತುಂಬ ಒಳ್ಳೆಯ ಅಭಿಪ್ರಾಯ ಬಂತು ಬಡವರಿಗೆ. ಯಾಕಂದರೆ ಅವರ ಒಂದು ಸಹಾಯ ಬುದ್ಧಿ, ಏಸು ಕ್ರಿಸ್ತನನ್ನು ಅನುಸರಿಸೋರಲ್ವ, ಏಸು ಕ್ರಿಸ್ತನು ಯಾವ ರೀತಿಯಾಗಿ ನಡ್ಕೊಂಡ್ರು ನಾವು ಅದೇ ರೀತಿಯಲ್ಲಿ ನಡ್ಕೋಬೇಕು ಅಂತ ಶಿಷ್ಯರು ಖಂಡಿತ ತೋರಿಸ್ಕೊಟ್ರು. ಆ ರೀತಿಯಾಗಿ ತೋಮ ಕೂಡ ಬಡವರು, ಬಲ್ಲಿದರಿಗೆ, ದಿಕ್ಕಿಲ್ಲದೆ ಇರೋರಿಗೆ ಸಹಾಯ ಮಾಡಿದ್ರಿಂದ ಅನೇಕ ಜನರ ಮನಸ್ಸು ತೋಮ ಅವ್ರ ಕಡೆಗೆ ಹೋಯಿತು. ಇದು ಏನಾಯಿತು ಅಂದರೆ ರಾಜನಿಗೆ ಒಂದು ಬೇರೆ ರೀತಿಯಾದ ಒಂದು ಮಾತು ಹೋಯಿತು. ತೋಮ ನಮ್ಮ ರಾಜ್ಯಕ್ಕೆ ದ್ರೋಹ ಮಾಡ್ತಾ ಇದ್ದಾನೆ, ಜನರೆಲ್ಲರನ್ನ ತನ್ನ ಕಡೆಗೆ ಸೆಳ್ಕೊಳ್ತಾ ಇದ್ದಾನೆ ಅನ್ನೋ ಒಂದು ದುರುದುದ್ದೇಶ ರಾಜನ ಕಿವಿಗೆ ಮುಡಿತು.
ಆವಾಗ ರಾಜ ಕಿವಿಗೆ ಯಾವ ರೀತಿ ಹೋಯ್ತು ಅಂದರೆ, ನೀನು ಅರಮನೆ ಕಟ್ಟಲಿಕ್ಕೆ ಕೊಟ್ಟಿರುವಂಥ ಹಣವನ್ನು ತೋಮ ಈ ರೀತಿಯಾಗಿ ದುರುಪಯೋಗ ಮಾಡಿಕೊಂಡು ಜನರನ್ನು ತನ್ನ ಕಡೆಗೆ ಸೆಳ್ಕೊಳ್ತಾ ಇದ್ದಾನೆ ಅಂತ ಒಂದು ಚಾಡಿ ಮಾತು ರಾಜನ ಕಿವಿಗೆ ಬಿತ್ತು. ಆವಾಗ ರಾಜ ಏನು ಮಾಡ್ದ, ತೋಮನನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕ್ದ ತಗೊಂಡೋಗಿ. ಸ್ವಲ್ಪ ಕೆಲವು ದಿನಗಳು ತೋಮ ಜೈಲಲ್ಲೇ ಇರಬೇಕಾಗಿ ಬಂತು. ಅದೇ ಟೈಮಲ್ಲಿ ರಾಜನಿಗೆ ಒಬ್ಬ ತಮ್ಮ ಇದ್ದ. ಅವನು ಒಂದು ಅನಾರೋಗ್ಯ ಪರಿಸ್ಥಿತಿಯಿಂದ ತೀರಿ ಹೋದ. ತೋ ತೋ ರಾಜನ ತಮ್ಮ ತೀರಿ ಹೋದ್ಮೇಲೆ ತೋಮ ಏನು ಮಾಡ್ತಾನೆ ಅಂದರೆ, ಒಂದು ಸಾರಿ ದೇವರೊಂದು ಮಹಿಮೆ ಇವರಿಗೆಲ್ಲ ಅರ್ಥ ಆಗಬೇಕು ಅನ್ನೋ ಉದ್ದೇಶದಿಂದ ಆ ರಾಜನ ತಮ್ಮನ ಶವದ ಹತ್ತಿರ ಬಂದು ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಕೇಳ್ತಾನೆ. ಅವಕಾಶ ಸಿಕ್ಕ ಮೇಲೆ ಬಂದು ಪ್ರಾರ್ಥನೆ ಮಾಡುವಾಗ ಖಂಡಿತ ದೇವರು ಅದ್ಭುತ ಕಾರ್ಯ ಮಾಡಿ ಸತ್ತಿರುವಂಥ ರಾಜನ ತಮ್ಮನನ್ನು ಬದುಕಿಸ್ತಾರೆ. ಆ ಒಂದು ಅದ್ಭುತ ಕಾರ್ಯದಿಂದ ಅವನು ಸೆರೆಮನೆಯಿಂದ ಬಿಡುಗಡೆ ಆಗ್ತಾನೆ. ರಾಜ ಮತ್ತು ರಾಜನ ಪರಿವಾರದವರೆಲ್ಲ ಎಲ್ಲರೂ, ಆ ರಾಜನಿಗೆ ಸಂಬಂಧಪಟ್ಟ ಎಲ್ಲ ಜನರು ಕೂಡ ತೋಮನು ನಂಬಿದಂಥ ವಿಶ್ವಾಸವನ್ನು ಅವರು ಕೂಡ ಹಿಡ್ಕೊಳ್ತಾರಂತೆ. ಈ ರೀತಿಯಾಗಿ ಸ್ವಲ್ಪ ದಿನ ಆ ರಾಜನ ಕೈ ಕೆಳಗೆ ಕೆಲಸ ಮಾಡಿ ಅಲ್ಲಿರುವವರಿಗೆ ಸುವಾರ್ತೆಯನ್ನು ಸಾರಿ ಅವರನ್ನು ದೇವ್ರ ಕಡೆಗೆ ನಡೆಸಿ ಆದಮೇಲೆ ತೋಮ ಅವರು ಕೇರಳ ಪ್ರಾಂತ್ಯಕ್ಕೆ ನಡೆಸಲ್ಪಟ್ಟರು ಅಂತ ಚರಿತ್ರೆ ಹೇಳುತ್ತೆ. ಕೇರಳಕ್ಕೆ ಅವರು ಬಂದಿರುವಂಥ ಸ್ಥಳ ಯಾವುದಂದರೆ ಪಾಲಯೂರು ಸ್ಥಳಕ್ಕೆ ಬಂದು ಅವರು ಅಲ್ಲಿ ಒಂದು ಅದ್ಭುತ ನಡೀತು. ಏನಂದರೆ, ಪಾಲಯೂರು ಅನ್ನುವ ಸ್ಥಳದಲ್ಲಿ ಬ್ರಾಹ್ಮಣರೇ ಜಾಸ್ತಿ ಜನ ಇದ್ದರು. ಅವರು ಅಲ್ಲಿ ಒಂದು ಕೆರೆ ಥರ ಇತ್ತು, ಕೊಳ ಥರ ಇತ್ತು. ಅಲ್ಲಿ ಪುಣ್ಯ ಕಾರ್ಯಗಳನ್ನು ಜಾಸ್ತಿ ಮಾಡ್ತಾಯಿದ್ರು. ಅವರ ನಂಬಿಕೆ ಪ್ರಕಾರವಾಗಿ ಅವರ ಪಿತೃಗಳು ಯಾರಾದರೂ ತೀರಿ ಹೋದರೆ ಪಿಂಡ ಇಡೋದಾಗಲಿ, ತಿಥಿ ಮಾಡೋದಾಗಲಿ, ಈ ರೀತಿಯಾಗಿ ಒಂದು ಪುಣ್ಯ ಕಾರ್ಯಗಳನ್ನ ಮಾಡ್ತಾಯಿದ್ರು. ಆಮೇಲೆ ಪ್ರತಿದಿನ ಉದಯ ಕಾಲದಲ್ಲಿ ಆ ಕೊಳದ ಹತ್ರ ಬಂದುಬಿಟ್ಟು ಸೂರ್ಯ ನಮಸ್ಕಾರ ಮಾಡ್ತಿದ್ರು. ಯಾವ ರೀತಿಯಾಗಿ ಮಾಡ್ತಿದ್ರಂತೆ, ಕೊಳದ ನೀರನ್ನು ಕೈಯಲ್ಲಿ ಬೊಗಸೆಯಾಗಿ ತೆಗೆದುಕೊಂಡು ಅದನ್ನು ಸೂರ್ಯನಿಗೆ ಚೆಲ್ಲಿ, ಅಂದರೆ ಅಭಿಷೇಕ ಮಾಡಿದಾಗೆ ಸೂರ್ಯನಿಗೆ ಈ ರೀತಿಯಾಗಿ ಮೇಲೆ ಚೆಲ್ಲಿ ಆ ರೀತಿ ನಮಸ್ಕಾರ ಮಾಡ್ತಾಯಿದ್ರಂತೆ. ಆ ಒಂದು ಸಮಯದಲ್ಲಿ ತೋಮಗಾರು ಆ ದಾರಿಯಲ್ಲಿ ಹೋಗುವಾಗ ಅವರು ಮಾಡುವ ಆ ಕ್ರಿಯೆಗಳನ್ನು ನೋಡಿದಂಥ ತೋಮ ಅವ್ರ ಜೊತೆ ಮಾತಾಡ್ತಾರಂತೆ. ಈ ರೀತಿಯಾಗೆಲ್ಲ ಯಾಕೆ ಮಾಡ್ತಾ ಇದ್ದೀರಿ ಅಂತ. ಆವಾಗ ಅವರ ಒಂದು ನಂಬಿಕೆಯನ್ನು ಅವ್ರು ಹೇಳ್ಕೊಳ್ತಾರಂತೆ ಬ್ರಾಹ್ಮಣರು, ಇದು ನಮ್ಮ ನಂಬಿಕೆ, ಇದು ನಮ್ಮ ಆಚಾರ, ಪಿತೃ ಪಾರಂಪರ್ಯದಿಂದ ಬಂದಂಥ ಆಚಾರ, ನಾವು ಹೀಗೆ ಮಾಡೋದ್ರಿಂದ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ಅವರ ಒಂದು ವಿಶ್ವಾಸದ ಮಾತುಗಳನ್ನು ಅವ್ರು ಹೇಳ್ತಾರಂತೆ. ಆವಾಗ ತೋಮ ಅವ್ರು ಹೇಳ್ತಾರಂತೆ, ಸರಿ, ನಿಮ್ಮ ವಿಶ್ವಾಸ ನಿಜವಾಗಿದ್ದೆ ಆದರೆ ನೀವು ಏನು ಅಭಿಷೇಕ ಅಂತ ನೀರು ಮೇಲೆ ಹಾಕ್ತಾ ಇದ್ದೀರಲ್ಲ, ಆಕಾಶದ ಮೇಲೆ ಹಾಕ್ತಾ ಇದ್ದೀರಲ್ಲ, ಆ ನೀರು ಮತ್ತೆ ಕೆಳಗೆ ಬರಬಾರ್ದು, ಅದು ಅಲ್ಲೇ ನಿಲ್ಲಬೇಕು ಅಂತ ಹೇಳ್ತಾರಂತೆ. ಆವಾಗ ಅದು ಹೇಗೆ ಸಾಧ್ಯ? ಬ್ರಾಹ್ಮಣರು ಹೇಳ್ತಾರಂತೆ, ಅದು ಹೇಗೆ ಸಾಧ್ಯ? ಅದು ಮೇಲೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ, ಅದು ಕೆಳಗೆ ಬರಲೇಬೇಕು, ಇದು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರಂತೆ. ಆವಾಗ ಇವ್ರು ಹೇಳ್ತಾರಂತೆ ತೋಮ ಅವರು, ಇದು ನಾನು ನಂಬಿದಂಥ ದೇವರು ಈ ಕಾರ್ಯವನ್ನು ಮಾಡ್ತಾನೆ, ನೀವು ನಂಬ್ತೀರಾ ಅಂತ ಕೇಳ್ತಾರಂತೆ. ಆವಾಗ ಅವರು, ಹೌದಾ, ಹಾಗಿದ್ರೆ ನಾವು ನಿಜವಾಗ್ಲೂ ನೀನು ಆ ಕಾರ್ಯವನ್ನು ಮಾಡಿದ್ರೆ ನೀನು ನಂಬಿದ ದೇವರ ಮೇಲೆ ನಾವು ವಿಶ್ವಾಸ ಇಡ್ತೀವಿ ಅಂತ ಒಂದು ಸವಾಲಾಗ್ತಾರಂತೆ ಅಲ್ಲಿರುವ ಜನರು. ಆವಾಗ ತೋಮ ದೇವರ ಒಂದು ಒಪ್ಪಿಗೆ ತೆಗೆದುಕೊಂಡು ಪ್ರಾರ್ಥನೆ ಮಾಡಿ ಆ ಕೊಳದಿಂದ ಒಂದು ಬೊಗಸೆ ನೀರನ್ನು ತಗೊಂಡು ಆಕಾಶ ಮೇಲೆ ಚೆಲ್ಲಲಿಕ್ಕೆ ಬೊಗಸೆಯಲ್ಲಿ ನೀರು ತಗೋತಾನಂತೆ ತೋಮ. ಆ ಬೊಗಸೆಯಲ್ಲಿ ತಗೊಂಡಾಗ ಅಲ್ಲಿ ನೀರು ತಗೊಂಡಿರುವಂಥ ಜಾಗದಲ್ಲಿ ಹಾಗೆ ಹೋಲ್ ಬೀಳುತ್ತಂತೆ. ಈಗ ಸಪೋಸ್ ಯಾವುದಾದ್ರೂ ಹಿಟ್ಟು ಆಗಲಿ, ಮಣ್ಣೇ ಆಗಲಿ, ಮಣ್ಣಿಂದ ಸ್ವಲ್ಪ ಹಿಂಗೆ ಮಣ್ಣು ತೊಗೊಂಡ್ರೆ ಅಲ್ಲಿ ಹೆಂಗೆ ನಾವು ತೊಗೊಂಡಿರುವಂಥ ಜಾಗದಲ್ಲಿ ಗ್ಯಾಪ್ ಆಗುತ್ತೋ ಅದೇ ರೀತಿಯಲ್ಲಿ ನೀರಲ್ಲಿ ಆ ಥರ ಆಗಲ್ಲ. ಯಾಕಂದರೆ ನಾವು ನೀರು ಎಷ್ಟೇ ತೆಗೆದ್ರೂ ಮತ್ತೆ ನೀರು ಅನ್ನೋದು ಲಿಕ್ವಿಡ್ ಆದ್ರಿಂದ ಅದು ಸೇರಿ ಹೋಗುತ್ತೆ. ಆದರೆ ಇಲ್ಲಿ ತೋಮನಿಂದ ನಡೆದಂಥ ಅದ್ಭುತ ಏನಂದರೆ, ಅವರು ಬೊಗಸೆಯಲ್ಲಿ ನೀರು ತಗೊಂಡಾಗ ಅಲ್ಲಿ ಆ ಥರ ಎಂಟಿ ಪ್ಲೇಸ್ ಹಾಗೆ ಕಾಣಿಸ್ತಾ ಇತ್ತಂತೆ. ಅದನ್ನು ನೋಡಿ ಇವರು ತುಂಬ ಆಶ್ಚರ್ಯ ಆಗಿದ್ದಾರೆ ಬ್ರಾಹ್ಮಣರೆಲ್ಲ. ಅಷ್ಟೇ ಅಲ್ಲದೆ ಇವರು ಬೊಗಸೆಯಲ್ಲಿ ತಗೊಂಡಿರುವಂಥ ನೀರನ್ನು ಆಕಾಶಕ್ಕೆ ಈ ಥರ ತೂರಿದಾಗ ಆ ಹನಿಗಳು, ಆಕಾಶದ ಮೇಲೆ ಹೋದಂಥ ನೀರಿನ ಹನಿಗಳು ಹಾಗೆ ನಿಂತುವಂತೆ ಅವು ವಜ್ರದ ಹಾಗೆ ಹೊಳಿತಾ ಇದ್ವಂತೆ. ಈ ಬ್ರಾಹ್ಮಣರ ಕಣ್ಣಿಗೆ ಆ ರೀತಿ ಕಾಣಿಸ್ತಾ ಇದ್ವಂತೆ. ಅವು ಕೆಳಗೆ ಬೀಳ್ತಾ ಇಲ್ಲಂತೆ ಆ ನೀರು. ಅದನ್ನು ನೋಡಿದಂಥ ಅಲ್ಲಿರುವ ಬ್ರಾಹ್ಮಣ ಸಮೂಹವೆಲ್ಲ ಆಶ್ಚರ್ಯವಾಗಿ, ಇವನ ಒಂದು ವಿಶ್ವಾಸನೇ ನಿಜವಾದ ವಿಶ್ವಾಸ ಅಂತ ಅಲ್ಲಿರೋರೆಲ್ಲರೂ ಕೂಡ ಯೇಸು ಸ್ವಾಮಿನೇ ನಂಬ್ಕೊಂಡ್ರಂತೆ. ಅಲ್ಲಿಂದ ಸ್ಟಾರ್ಟ್ ಆಯಿತು ಕೇರಳ ರಾಜ್ಯದಲ್ಲಿ ಒಂದು ಅದ್ಭುತವಾದ ಉಜ್ಜೀವ.
ಆ ಪಾಲಯೂರಲ್ಲಿ ನಡೆದಂಥ ಈ ಅದ್ಭುತವಾದ ಘಟನೆ, ಹಾಗೆ ಬ್ರಾಹ್ಮಣ ಸಂತತಿಯವರೆಲ್ಲ ದೇವರನ್ನು ನಂಬ್ಕೊಂಡಿರೋದ್ರಿಂದ ಈ ದೇವರ ಒಂದು ಮಹಿಮೆ ಎಲ್ಲ ಕಡೆ ಸ್ಪ್ರೆಡ್ ಆಯಿತು. ಹೆಚ್ಚಾದ ಒಂದು ಸೇವೆ ಅಲ್ಲಿ ನಡೀತು. ಆದರೆ ಕೆಲವೊಂದು ಬ್ರಾಹ್ಮಣರಿದ್ದರು, ಅವರಿಗೆ ಕೆಲವೊಬ್ಬರು ಲೀಡರ್ಸ್ ಇರ್ತಾರಲ್ಲ, ಅವರಿಗೆ ಇದು ಸ್ವಲ್ಪ ನಷ್ಟವಾದದ್ದು ನಮ್ಮ ಒಂದು ಕುಲಕ್ಕೆ ಅಂತ ಅನ್ನಿಸ್ತು. ಅದಕ್ಕೆ ಅವರು ಯಾರು ಯೇಸುಸ್ವಾಮಿ ನಂಬ್ಕೊಂಡ್ರಲ್ಲ ಬ್ರಾಹ್ಮಣರು, ಅವರನ್ನು ತಿರಸ್ಕಾರ ಮಾಡಿದರು. ಆ ಸ್ಥಳದಲ್ಲಿ, ಯಾವ ಕೊಳ ಇರುವ ಸ್ಥಳದಲ್ಲಿ ಅದ್ಭುತ ಕಾರ್ಯ ನಡೀತಲ್ಲ, ಆ ಸ್ಥಳಕ್ಕೆ ಏನಂತ ಹೆಸರಿಟ್ರಂటే ಶಾಪುಕಾಡು, ಅಂದರೆ ಶಾಪಗ್ರಸ್ತವಾದ ಸ್ಥಳ ಅನ್ನುವ ರೀತಿಯಲ್ಲಿ ಅದಕ್ಕೆ ಹೆಸರಿಟ್ರಂತೆ. ಈಗಲೂ ಸಹ ಚಾಪುಕಾಡು ಅಂತ ಕರೀತಾರಂತೆ, ಅದನ್ನು ಚರಿತ್ರೆಯಲ್ಲಿದೆ. ಆ ಸ್ಥಳಕ್ಕೆ ಈಗಲೂ ಸಹ ಇದೇ ಹೆಸರಿದೆ ಅಂತೆ. ಈ ರೀತಿಯಾಗಿ ಕೇರಳ ರಾಜ್ಯದಲ್ಲಿ ಅದ್ಭುತವಾದ ಸೇವೆ ತೋಮ ಅವರು ನಡೆಸ್ಕೊಂಡು ಹೋದ್ಮೇಲೆ, ಅಲ್ಲಿಂದ ಒಂದು ಕೇರಳ ರಾಜ್ಯದಲ್ಲಿ ಒಂದು 16 ವರ್ಷ ಅವರು ದೇವರ ಸೇವೆಯನ್ನು ಕಂಟಿನ್ಯೂ ಮಾಡಿ, ಅಲ್ಲಿಂದ ತಮಿಳ್ನಾಡಿಗೂ ಕೂಡ 68 AD 68ರಲ್ಲಿ, ಕ್ರಿಸ್ತಶಕ 68ನೇ ಇಸ್ವಿಯಲ್ಲಿ ಅವರು ತಮಿಳ್ನಾಡಿಗೂ ಕೂಡ ಕಾಲಿಡ್ತಾರಂತೆ. ತಮಿಳ್ನಾಡಿಗೆ ಹೋದಾಗ ಅಲ್ಲಿರುವ ಒಬ್ಬ ರಾಜ ಮಹಾದೇವನ್ ಅಂತ, ಆ ರಾಜ ಇವರನ್ನು ಪ್ರೀತಿಯಿಂದ ಅಂಗೀಕಾರ ಮಾಡೋದು ಮಾತ್ರವಲ್ಲದೆ, ತೋಮ ಅವರಿಂದ ಅದ್ಭುತ ಕಾರ್ಯಗಳು ನಡೀತಾ ಇದ್ದಾವೆ ಅಂತ ಗ್ರಹಿಸಿದಂತಹ ರಾಜ ಅವರ ಹೆಂಡತಿ ಮತ್ತು ಅವರ ಮಗಳಿಗೆ ದೆವ್ವದ ಕಾಟ ಇರುತ್ತಂತೆ. ಹಾಗಾಗಿ ತೋಮ ಅವರನ್ನು ಕರೆ ಕಳಿಸಿ, ನನ್ನ ಹೆಂಡತಿ ನನ್ನ ಮಗುವನ್ನು ಹೇಗಾದರೂ ಮಾಡಿ ದೆವ್ವದ ಕಾಟದಿಂದ ಬಿಡಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳುವಾಗ, ತೋಮ ಅವರು ಪ್ರಾರ್ಥನೆ ಮಾಡಿ ಅವರನ್ನು ಪೀಡಿಸ್ತಾ ಇರುವಂಥ ದೆವ್ವದಿಂದ ಅವರನ್ನು ಬಿಡಿಸ್ತಾರಂತೆ. ಆವಾಗ ಈ ಮಹಾದೇವನ್ ರಾಜ ಮತ್ತು ಅವರ ಸಮೂಹವೆಲ್ಲ ಕೂಡ ದೇವರನ್ನು, ಯೇಸುಸ್ವಾಮಿಯ ಮೇಲೆ ವಿಶ್ವಾಸವನ್ನಿಟ್ಟು ದೇವರನ್ನು ನಂಬ್ಕೊಳ್ತಾರಂತೆ. ಹೀಗೆ ತೋಮ ಅವರಿಂದ ನಡೆದಂಥ ಅದ್ಭುತಗಳಿಂದ, ಅವ್ರು ಹೇಳುವ ಮಾತುಗಳಿಂದ, ಯೇಸುಸ್ವಾಮಿ ಒಂದು ತ್ಯಾಗದಿಂದ, ಅವರ ಪ್ರೀತಿಯಿಂದ ದೇವರು ಯಾವ ರೀತಿಯಲ್ಲಿ ನಡೆಸ್ಕೊಟ್ರೋ ಆ ರೀತಿಯಾಗಿ ತೋಮ ಅವರು ದೇವರ ಒಂದು ಸುವಾರ್ತೆ ಸಾರುವುದರಿಂದ ಎಷ್ಟೋ ಸುವಾರ್ತೆ ಅನ್ನೋದು ಸ್ಪ್ರೆಡ್ ಆಯಿತು. ಸ್ಪ್ರೆಡ್ ಆದಮೇಲೆ ಹೀಗೆ ಎಲ್ಲರೂ ತೋಮ ಅವರ ಮಾತಿಗೆ ಸ್ಪಂದಿಸ್ತಾ ಅವರ ಮಾತು ನಿಜ ಅಂದ್ಕೊಂಡು ಈ ರೀತಿ ಬರುವಾಗ, ಈ ಮಹಾದೇವನ್ ರಾಜ ಅವರಿದ್ರಲ್ಲ, ಅವರಿಗೆ ಉಪಪತ್ನಿಗಳು ತುಂಬ ಜನ ಇದ್ರಂತೆ. ಆದರೆ ಈ ತೋಮ ಅವರು ಖಂಡಿಸಿದ್ರಂತೆ ಅದನ್ನು, ದೇವರ ವಾಕ್ಯ ಪ್ರಕಾರವಾಗಿ ಈ ರೀತಿಯಾದ ಕಾರ್ಯಕ್ರಮಗಳು ದೇವರಿಗೆ ವಿರೋಧವಾದದ್ದು ಅಂತ ಕೆಲವೊಂದು ಅನೀತಿ ಕಾರ್ಯಗಳನ್ನು ಖಂಡಿಸಿದ್ರಿಂದ ಮಹಾದೇವನ್ ರಾಜ ಅವರಿಗೆ ಈ ಖಂಡನೆ ಇಷ್ಟ ಆಗಲಿಲ್ಲ. ಅದಕ್ಕೆ ಇವರನ್ನು ಸಾಯಿಸಬೇಕು ಅನ್ನುವ ಒಂದು ಪ್ಲ್ಯಾನ್ ಮಾಡಿದರು ಮಹಾದೇವನ್ ರಾಜವರು. ಇದನ್ನು ತಿಳಿದಂಥ ತೋಮ ಅವರು, ಇವರ ಕೈಗೆ ಸಿಕ್ಬಿಟ್ರೆ ನನ್ನನ್ನು ಸಾಯಿಸಿಬಿಡ್ತಾರೆ ಅನ್ನೋ ಉದ್ದೇಶದಿಂದ ಒಂದು ಗುಹೆ, ಯಾರಿಗೂ ಗೊತ್ತಿಲ್ಲದೆ ಇರುವಂಥ ರಹಸ್ಯವಾದ ಒಂದು ಗುಹೆಗೆ ಹೋಗಿ ಅಲ್ಲಿ ಮರೆಮಾಚಿಕೊಂಡು ಇರ್ತಾರಂತೆ. ಆದರೆ ಕೆಲವೊಂದು ಬ್ರಾಹ್ಮಣರು ತೋಮ ಮಾಡುವಂಥ ಈ ಒಂದು ಒಳ್ಳೆ ಕಾರ್ಯಗಳನ್ನು ಸಹಿಸದೇ ಇರುವಂಥ ಕೆಲವೊಬ್ಬರು ಬ್ರಾಹ್ಮಣರು, ಯಾಕಂದರೆ ಅಲ್ಲಿವರೆಗೂ ನಮ್ಮ ಭಾರತ ದೇಶದಲ್ಲಿ ಬ್ರಾಹ್ಮಣರಿಗೆ ಒಂದು ಉತ್ತಮವಾದ ಸ್ಥಾನ, ಉತ್ತಮವಾದ ಬೆಲೆ ಇರ್ತಿತ್ತು. ಬ್ರಾಹ್ಮಣರಂದರೆ ದೇವ್ರ ಸಮಾನ ನೋಡ್ತಿದ್ರು. ಆ ಒಂದು ವ್ಯಾಲ್ಯೂ ಕಡಿಮೆ ಆಗ್ತಾ ಬಂತಲ್ಲ ಈ ಮನುಷ್ಯ ಬಂದ ಮೇಲೆ ಅನ್ನೋ ಒಂದು ಮನಸ್ಸಿನಿಂದ ತೋಮ ಅವರನ್ನು ಸಾಯಿಸ್ರಿ ಅಂತ ರಾಜ ಹೇಳಿದ ಒಂದೇ ಒಂದು ಮಾತಿಗೆ ಅವನು ಎಲ್ಲಿದ್ರೂ ಅವ್ರನ್ನ ಹುಡ್ಕೊ ಬಂದು ಸಾಯಿಸಬೇಕು ಅಂತ ಆ ತೋಮನ ಮೇಲೆ ಒಂದು ರೀತಿಯಾದ ಕಠೋರವಾದ ಹಗೆಯನ್ನು ಇಟ್ಟುಕೊಂಡು ಅವನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವ್ರನ್ನ ಸಾಯಿಸೋದಕ್ಕೋಸ್ಕರ. ಈ ರೀತಿಯಾಗಿ ಅಲ್ಲಿ ಮೈಲಾಪುರ ಅನ್ನುವ ಒಂದು ಸ್ಥಳದಲ್ಲಿ, ಆ ಗುಹೆಯಲ್ಲಿ ಅವರು ಮರೆ ಹೊಕ್ಕಿರುವಾಗ ಆ ಗುಹೆಯನ್ನು ಕಂಡುಹಿಡಿದು, ಆ ಗುಹೆ ಯಾವ ರೀತಿ ಇತ್ತು ಅಂದರೆ, ಮೇಲಿಂದ ಒಂದು ಸಣ್ಣ ಕಿಟಕಿ ಥರ, ಒಂದು ಸಣ್ಣ ಹೋಲ್ ಥರ ಬೆಳಕು ಬರಲಿಕ್ಕೆ ಒಂದು ವ್ಯವಸ್ಥೆ ಇತ್ತು. ಅದರ ಕೆಳಗೆ ಯಾವಾಗಲೂ ತೋಮ ಅವರು ಪ್ರಾರ್ಥನೆ ಮಾಡ್ತಾ ಇರ್ತಿದ್ರು. ಇದನ್ನು ತಿಳಿದಂಥ ಕೆಲವೊಬ್ಬರು, ರಹಸ್ಯವಾಗಿ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ತಿಳಿದಂಥ ಕೆಲವೊಬ್ಬರು ಅವರನ್ನು ಸಾಯಿಸಬೇಕು ಅನ್ನೋ ಒಂದು ದುರುದ್ದೇಶದಿಂದ ಒಂದು ದಿನ ಹೀಗೆ ತೋಮ ಅವರು ಅಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ, ಆ ಗುಹೆ ಮೇಲಿಂದ ಯಾವುದದು ಕಿಟಕಿ ಥರ ಇತ್ತಲ್ಲ, ಅಲ್ಲಿಂದನೇ ಅವರು ಬರ್ಜಿ ಹಾಕಿ, ಈಟಿ ಹಾಕಿ ಅವರನ್ನು ಚುಚ್ಚಿ ಸಾಯುವ ರೀತಿಯಲ್ಲಿ ಅವರನ್ನು ತುಂಬ ಗಾಯ ಮಾಡಿದ್ರಂತೆ. ಮಾಡಿ ಇವನು ಸತ್ತ ಅಂತ ಹೋದ್ರಂತೆ. ಆವಾಗ ತೋಮ ಅವರು ಇನ್ನು ಬದುಕುವ ಸ್ಥಿತಿಯಲ್ಲಿ ಇಲ್ಲ. ಆವಾಗ ತೋಮ ಅವರು ಅಂದ್ರಂತೆ, ಅವರ ಮನಸ್ಸಲ್ಲಿ ಅಂದ್ಕೊಂಡ್ರಂತೆ, ದೇವರ ಗಾಯವನ್ನು ಪರೀಕ್ಷೆ ಮಾಡಿದಂಥ ನನಗೆ ಗಾಯದ ಬೆಲೆ ಏನು ಅಂತ ಹೀಗೆ ಗೊತ್ತಾಯಿತು ಅಂತ ಅಂದ್ಕೊಂಡು, ದೇವರೇ, ನನ್ನ ಆತ್ಮವನ್ನು ನಿನ್ನ ಕೈಯಲ್ಲಿ ಸಮರ್ಪಿಸ್ಕೊಳ್ತಾ ಇದ್ದೀನಪ್ಪ,
ನಾನು ಮಾಡಬೇಕಾದಂಥ ಕಾರ್ಯವನ್ನು ನೀನು ಕೊಟ್ಟಿರುವಂಥ ಬಾಧ್ಯತೆಯನ್ನು ಮುಗಿಸಿದೆ ಅಂತ ಪ್ರೇಯರ್ ಮಾಡಿ ಅಲ್ಲಿ ಒಂದು ಶಿಲುಬೆಯನ್ನು ಅವರೇ ಕೆತ್ತಿದ್ರಂತೆ ಕಲ್ಲಲ್ಲಿ. ಆ ಶಿಲುಬೆಯನ್ನು ಅಪ್ಪಿಕೊಂಡು ಅಲ್ಲೇ ಅವರು ಮರಣ ಹೊಂದಿದ್ರು ಅಂತ ಚರಿತ್ರೆ ಹೇಳುತ್ತೆ. ಅವರು ಮರಣ ಹೊಂದಿದ ಮೇಲೆ ಸ್ವಲ್ಪ ದಿನ ಆದಮೇಲೆ ಅವ್ರನ್ನ ಅಲ್ಲೇ ಸಮಾಧಿ ಮಾಡಿದ್ರು ಅಂತ ಹೇಳ್ತಾರೆ. ಸ್ವಲ್ಪ ದಿನ ಆದಮೇಲೆ ತಕ್ಷಣವೇ ಇವರು ಭಾರತ ದೇಶಕ್ಕೆ ಬಂದು ಎಷ್ಟೋ ಒಂದು 20 ವರ್ಷ ಕಷ್ಟಪಟ್ಟು ಸುವಾರ್ತೆ ಸಾರಿದ್ರಲ್ವ. ಇವರು ಬದುಕಿದ್ದ ಕಾಲದಲ್ಲಿ ಸುವಾರ್ತೆ ಎಷ್ಟೋ ಸ್ಪ್ರೆಡ್ ಆಯಿತು, ಎಷ್ಟೋ ಜನ ದೇವರನ್ನ ನಂಬ್ಕೊಂಡ್ರು. ಆದರೆ ಯಾವಾಗ ಈ ಬ್ರಾಹ್ಮಣರು ಅವರನ್ನು ವಿರೋಧಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಮೆಲ್ಲ ಮೆಲ್ಲಗೆ ಎಲ್ಲರೂ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ರು. ಹೀಗೆ ತೋಮ ಅವರು ಸತ್ತ ಮೇಲೂ ಸಹ ಸುವಾರ್ತೆ ಅನ್ನೋದು ಸ್ಟಾಪ್ ಆಗೋಯ್ತು ಅಲ್ಲೇ. ಅದು ಸ್ಪ್ರೆಡ್ ಆಗಲಿಲ್ಲ. ತುಂಬ ಜನ ಹಿಂದಕ್ಕೆ ಕೂಡ ಹೋಗ್ಬಿಟ್ರು ಬ್ರಾಹ್ಮಣರ ಒಂದು ಭಯದಿಂದ. ಹೀಗೆ ಆಗುವ ಸಮಯದಲ್ಲಿ ಕೆಲವು ವರ್ಷಗಳ ಕಳೆದ ಮೇಲೆ ಈ ಮಹಾದೇವನ್ ರಾಜ ಯಾರಿದ್ರಲ್ಲ, ಅವರ ಒಂದು ತಮ್ಮನಿಗೂ ಕೂಡ ದೆವ್ವದ ಕಾಟ ಬಂತಂತೆ. ತಮ್ಮ ಅಂತಾರೆ ಕೆಲವರು ಮಗ ಅಂತಾರೆ. ಆ ರೀತಿ ದೆವ್ವದ ಕಾಟ ಬಂದಾಗ ಅವರ ಸಹೋದರನನ್ನು ಇಲ್ಲ ಅವರ ಮಗನನ್ನು ಉಳಿಸ್ಕೊಳ್ಲಿಕ್ಕೆ ಅವರು ತೋಮನ ಒಂದು ಸಮಾಧಿಯನ್ನು ಅಗೆಸಿ ಆ ತೋಮನ ಒಂದು ಅಸ್ಥಿಪಂಜರಗಳನ್ನು ತಾಕ್ಸಿದ್ರೆ ನನ್ನ ಮಗ ಬದುಕ್ತಾನೆ ಅನ್ನೋ ಒಂದು ಉದ್ದೇಶದಿಂದ ಅವನು ಏನು ಮಾಡ್ತಾರೆ ಅಂದರೆ, ಈ ಮಹಾದೇವನನ್ನು ರಾಜ ತೋಮನ ಸಮಾಧಿಯನ್ನೆಲ್ಲ ತೆಗೆಸ್ತಾರೆ. ಅಷ್ಟರಲ್ಲೇ ತೋಮ ಸಮಾಧಿಗೆ ಸಂಬಂಧಪಟ್ಟಂಥವರು ಬಂದು ಆ ಸಮಾಧಿ ತೊಗೊಂಡು ಹೋಗಿರ್ತಾರೆ ಅಂತ ಚರಿತ್ರೆ ಹೇಳ್ತಾ ಇದೆ. ಆದರೆ ಅಸ್ಥಿಪಂಜರ ಇಲ್ಲದೇ ಇದ್ದರೂ ಸಹ ಅವರ ಅಸ್ಥಿಪಂಜರಕ್ಕೆ ತಾಕಿದಂಥ ಮಣ್ಣಿಂದಾದರೂ ನನ್ನ ಮಗ ಸ್ವಸ್ಥತೆ ಆಗ್ತಾನೆ, ದೆವ್ವದಿಂದ ಬಿಡುಗಡೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಮಹಾದೇವನ್ ರಾಜ ಅವರ ಸಮಾಧಿಯಲ್ಲಿರುವಂಥ ಮಣ್ಣನ್ನು ತಗೊಂಡು ಹೋಗಿ ಅವರ ಮಗನಿಗೆ ಹಚ್ಚಿ ಅವರೇ ಪ್ರೇಯರ್ ಮಾಡ್ತಾರಂತೆ. ಖಂಡಿತ ಅವರ ವಿಶ್ವಾಸದ ಪ್ರಕಾರವಾಗಿ ಅವ್ರ ಮಗನಿಗೆ ಸಂಪೂರ್ಣವಾದ ಸ್ವಸ್ಥತೆ ಬರುತ್ತಂತೆ, ದೆವ್ವದಿಂದ ಬಿಡುಗಡೆ ಸಿಗುತ್ತಂತೆ. ಈ ಕಾರ್ಯ ಯಾವಾಗ ನಡೀತೋ ಆವಾಗ ರಾಜ ಮಹಾದೇವನವರು ಯೇಸು ಪ್ರಭುನಿ ನಿಜವಾದ ದೇವರು ಅಂತ ಅಷ್ಟರ ಮೇಲೆ ಮತ್ತೆ ಎಲ್ಲರಿಗೂ ಹೇಳಿ ಆ ದೇವರನ್ನು ನಂಬಲಿಕ್ಕೆ ಅವರ ಬಲವಾದ ತೀರ್ಮಾನ ತಗೊಂಡ್ರಂತೆ. ಈ ರೀತಿಯಾಗಿ ನಮ್ಮ ದೇಶಕ್ಕೆ ಬೀಜವನ್ನು ಬಿತ್ತಿದಂಥ ಯೇಸು ಸ್ವಾಮಿಯ ಶಿಷ್ಯನಾದ ತೋಮ ಅವರಿಂದ ಕ್ರೈಸ್ತವ್ಯಂ ಅನ್ನೋದು ನಮ್ಮ ದೇಶಕ್ಕೆ ಬಂತು. ಕೆಲವೊಬ್ರು ಹೇಳ್ತಾರೆ ಬ್ರಿಟಿಷರು ಬಂದಾಗಿಂದ ಈ ದೇಶಕ್ಕೆ ಕ್ರಿಶ್ಚಿಯಾನಿಟಿ ಬಂತು ಅಂತ. ಇಲ್ಲವೇ ಇಲ್ಲ. ನಮ್ಮ ದೇಶಕ್ಕೆ ಕ್ರಿಶ್ಚಿಯಾನಿಟಿ ಬಂದಿದ್ದೆ 2000 ವರ್ಷಗಳ ಹಿಂದೆ ಬಂತು ನಮ್ಮ ದೇಶಕ್ಕೆ. ತೋಮ ಅವರೇ ಸ್ವತಃ ಯೇಸು ಸ್ವಾಮಿಯವರ ಶಿಷ್ಯನೇ ತಗೊಬಂದಿರುವಂಥ ಸುವಾರ್ತೆ ಇದು. ನಮ್ಮ ದೇಶಕ್ಕೆ ಇನ್ನೊಬ್ಬ ಶಿಷ್ಯ ಕೂಡ ಬಂದ ಅಂತ ಚರಿತ್ರೆ ಹೇಳುತ್ತೆ. ತುಂಬ ಜನ ಈ ರೀತಿಯಾಗಿ ಬಂದು ಸುವಾರ್ತೆ ಹೇಳಿ ಹೋದವರು ತುಂಬ ಜನ ಇದ್ದಾರೆ. ಬ್ರಿಟಿಷರು ಬರುವುದಕ್ಕಿಂತ ಮುಂಚೆ ಕೂಡ ತುಂಬ ಜನ ರಾಜರು ಯೇಸು ಸ್ವಾಮಿಯನ್ನು ಫಾಲೋ ಮಾಡ್ತಾ ಇದ್ರು ಅಂತ ಚರಿತ್ರೆಯಲ್ಲಿದೆ. ಫಸ್ಟ್ ನಮ್ಮ ದೇಶದಲ್ಲಿ ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದ್ದು ಕೆಳವರ್ಗದವರಲ್ಲ. ಫಸ್ಟ್ ದೇವರನ್ನು ಅಂಗೀಕಾರ ಮಾಡಿದ್ದು ರಾಜರು, ರಾಜನ ಮನೆತನದವರು, ಆಮೇಲೆ ಬ್ರಾಹ್ಮಣರು, ಕ್ಷತ್ರಿಯರು. ಈ ರೀತಿಯಾಗಿ ಉನ್ನತ ಜಾತಿ, ಉನ್ನತ ವರ್ಗದಲ್ಲಿ ಯಾರು ಇರುವವರಿದ್ದಾರಲ್ಲ ಅವರೇ ಮೊದಲು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದ್ದು. ಆಮೇಲೆ ಮಿಷನರಿಗಳ ಕಾಲದಲ್ಲಿ, ಮಿಷನರಿಗಳು ಯಾವಾಗ ನಮ್ಮ ದೇಶಕ್ಕೆ ಬರಲಿಕ್ಕೆ ಪ್ರಾರಂಭಿಸಿದ್ರು, ಮಿಷನರಿಗಳ ಕಾಲದಲ್ಲಿ ಬಡವರು, ಕೀಳುಜಾತಿ ವರ್ಗದವರಿಗೆ ಸುವಾರ್ತೆ ಅನ್ನೋದು ಹತ್ತಿರವಾಯಿತು. ಯಾಕೆಂದರೆ ನಮ್ಮ ದೇಶದಲ್ಲಿ ಉನ್ನತ ವರ್ಗದವರು ಕೀಳು ವರ್ಗದವ್ರನ್ನ ತುಂಬ ಕೀಳಾಗಿ ನೋಡ್ತಾ ಇದ್ರು, ಕೆಳವರ್ಗದವ್ರನ್ನ. ಈ ವರ್ಗಗಳೆಲ್ಲ ಮಾಡ್ಕೊಂಡಿದ್ದು ನಾವೇ. ಅವರವರ ಅನುಕೂಲಕ್ಕಾಗಿ ಕೆಲವೊಬ್ಬರನ್ನು ಕೆಳವರ್ಗದವರು ಅನ್ನುವ ಒಂದು ಪಟ್ಟ ಹಾಕಿ ಅವರನ್ನು ಕೆಳಗೆ ಇಟ್ಟು ತುಂಬ ಕೀಳಾಗಿ ನೋಡ್ತಿದ್ರು. ಕನೀಸ ಯಾವ ರೀತಿಯಾದ ಸ್ವಾತಂತ್ರ್ಯನೂ ಕೂಡ ಅವರಿಗೆ ಇರ್ತಿರ್ಲಿಲ್ಲ. ಅವರು ಊರಿಂದ ಹೊರಗಿರಬೇಕಾಗಿತ್ತು. ಬ್ರಾಹ್ಮಣರು ಅಂದರೆ ಮೇಲ್ಜಾತಿ ವರ್ಗದವರು ಮುಟ್ಟಿದ ನೀರು ಕೆಳಜಾತಿ ವರ್ಗದವರು ಮುಟ್ಟಂಗಿಲ್ಲ. ಮೇಲ್ಜಾತಿ ವರ್ಗದವರು ಹೋಗುವ ದಾರಿಯಲ್ಲಿ ಕೆಳಜಾತಿ ವರ್ಗದವರು ಹೋಗಂಗಿಲ್ಲ. ಇವರು ಸೇವಿಸಿದಂಥ ಗಾಳಿ ಅವರಿಗೆ ತಾಕಬಾರ್ದು ಅನ್ನೋಂಥ ಕಠಿಣವಾದ ಸ್ಥಿತಿ ಇತ್ತು. ಎಲ್ರಿಗೂ ಗೊತ್ತಿರುತ್ತೆ ಭಾರತ ದೇಶದ ಚರಿತ್ರೆಯಲ್ಲಿ ಕೆಳವರ್ಗ ಮೇಲ್ವರ್ಗ ಅನ್ನುವ ಭೇದ ಭಾವ ಎಷ್ಟು ಭಯಂಕರವಾಗಿತ್ತು ಅಂತ. ಅದಕ್ಕಾಗಿ ಅಂಬೇಡ್ಕರ್ ಅವರು ಕೆಳವರ್ಗದವರಿಗೆ ಒಂದು ಒಳಿತಾಗಬೇಕು ಅಂತ ಕೆಲವೊಂದು ಕಾನೂನುಗಳನ್ನು ತೊಗೊಂಬಂದರು. ಅವರು ಅನುಭವಿಸಿದ್ದಾರೆ, ಅದರಿಂದ ಅದನ್ನು ತೊಗೊಂಬಂದರು. ಆ ರೀತಿಯಾದ ಸ್ಥಿತಿಯಲ್ಲಿರುವಾಗ ಮಿಷನರಿಗಳು ನಮ್ಮ ದೇಶಕ್ಕೆ ಬಂದಾಗ ಕೆಳವರ್ಗದವರನ್ನು ಭಯಂಕರವಾಗಿ ಎಷ್ಟೋ ನೀಚವಾಗಿ ನೋಡುವಂಥ ಸ್ಥಿತಿ ಮಿಷನರಿಗಳ ಒಂದು ಹೃದಯವನ್ನು ಕರಗಿಸ್ಬಿಡುತ್ತೆ. ಯಾಕೆಂದರೆ
ನಾವೆಲ್ಲ ಮನುಷ್ಯರೇ ಅಲ್ವಾ? ನಾವೆಲ್ಲರೂ ಮನುಷ್ಯರೇ. ಎಲ್ಲರ ದೇಹದಲ್ಲಿ ಇರುವುದು ರಕ್ತನೇ. ಎಲ್ಲರಿಗೂ ಚರ್ಮ, ರಕ್ತ ಯಾವ ಒಬ್ಬ ಮನುಷ್ಯನಿಗೆ ಏನಿರಬೇಕು ಎಲ್ಲರಿಗೂ ಅದೇ ಇದೆ. ಹಾಗಿರುವಾಗ ಕೆಳವರ್ಗ, ಮೇಲ್ವರ್ಗ ಅಂತ ಇವರನ್ನು ಕಾಲ ಕಸಕ್ಕಿಂತ ಕೀಳಾಗಿ ನೋಡುವಂಥ ಸ್ಥಿತಿ ಯಾಕೆ? ಅನ್ನುವ ಒಂದು ಮನೋಭಾವದಿಂದ ಮಿಷನರಿಗಳು ಏನು ಮಾಡಿದ್ರು ಅಂದರೆ, ಮೇಲ್ಜಾತಿ ವರ್ಗದವರು ಕೆಳಜಾತಿ ವರ್ಗದವ್ರನ್ನ ಹಿಂಸಿಸುವುದನ್ನು ಸಹಿಸಲಾರದೆ ಕೆಳಜಾತಿ ವರ್ಗದವರನ್ನು ತಮ್ಮ ಹತ್ರ ಸೇರಿಸ್ಕೊಂಡ್ರು. ಅವ್ರಿಗೆ ಬೇಕಾಗಿದ್ದೆಲ್ಲ ಸಹಾಯ ಕೊಟ್ಟರು, ಅವರ ಕೊರತೆಯನ್ನು ನೀಗಿಸಿದ್ರು, ಅವರಿಗೆ ಒಂದು ರೀತಿಯಾದ ಕಂಫರ್ಟನ್ನು ಅವ್ರು ಕೊಟ್ಟರು. ಆವಾಗ ಕೆಳಜಾತಿ ವರ್ಗದವರು ಈ ಮಿಷನರಿಗಳು ತೋರಿಸಿದಂಥ ಪ್ರೀತಿಗೆ ಸೋತವರಾಗಿ ಯೇಸು ಕ್ರಿಸ್ತನನ್ನು ನಂಬಲಿಕ್ಕೆ ಅವಕಾಶ ಸಿಕ್ತು. ಇದು ನಮ್ಮ ದೇಶದ ಚರಿತ್ರೆ. ಮೊದಲು ನಂಬಿದಂಥವರೇ ಮೇಲ್ಜಾತಿ ವರ್ಗದವರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈಗ ಏನು ಮಾತಾಡ್ತಾರೆ ಅಂದರೆ, ಬಡವರಿಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಆಸೆ ತೋರಿಸಿ, ಈ ಕ್ರಿಶ್ಚಿಯನ್ಸವರೆಲ್ಲ ದುಡ್ಡಿನ ಆಸೆ ತೋರಿಸಿ, ಇಲ್ಲ ಯಾವುದೋ ಒಂದು ವಸ್ತು ಆಸೆ ತೋರಿಸಿ ಅವರನ್ನು ಇವ್ರ ಧರ್ಮಕ್ಕೆ ಸೇರಿಸ್ಕೊತಾ ಇದ್ದಾರೆ ಅಂತ ಮಾತಾಡ್ತಾರೆ. ಅವರಿಗೆ ಸತ್ಯ ಏನೂ ಗೊತ್ತಿಲ್ಲ, ಚರಿತ್ರೆ ಏನೂ ಗೊತ್ತಿಲ್ಲ, ಸುಮ್ಮನೆ ಒಂದು ಮೂಢತ್ವದಲ್ಲಿ ಮಾತಾಡ್ತಾರೆ ಅಷ್ಟೇ. ಆದರೆ ನಾವು ಕ್ರೈಸ್ತವರಾದಂಥ ನಾವು ಸತ್ಯ ಏನು, ಚರಿತ್ರೆಯನ್ನು ತಿಳ್ಕೋಬೇಕು. ಅದೇ ರೀತಿಯಾಗಿ ನಾವು ಮಾಡಬೇಕಾದಂಥ ಬಾಧ್ಯತೆ ಕೂಡ ಇದೆ. ನಾವು ಮಾಡಬೇಕಾದ ಬಾಧ್ಯತೆ ಕೂಡ ಮಾಡಲೇಬೇಕು. ನೋಡಿ, ಇಸ್ರಾಯೇಲ್ ದೇಶದಲ್ಲಿ ಹುಟ್ಟಿ ಬೆಳೆದಂಥ ಯೇಸು ಸ್ವಾಮಿ ಶಿಷ್ಯನೇ ನಮ್ಮ ದೇಶಕ್ಕೆ ಬಂದು ಅವರು ಜೀವನನೇ ಇಲ್ಲಿ ಮುಗಿಸ್ಬಿಟ್ರು, ಹತಸಾಕ್ಷಿ ಆದರು. ನಮ್ಮ ದೇಶಕ್ಕೋಸ್ಕರ ನಾವು ಕೂಡ ಮಾಡಬೇಕಾದಂಥ ಬಾಧ್ಯತೆ ಇದೆ. ನಾವು ಹತಸಾಕ್ಷಿ ಆಗ್ತೀವೋ ಆಗಲ್ವೋ, ಅಂಥ ಸಮರ್ಪಣೆ ನಮಗಿದೆಯೋ ಇಲ್ವೋ ಅದೆಲ್ಲ ಅಲ್ಲ. ನಮಗೆ ಒಪ್ಪಿಸಿಕೊಟ್ಟ ಬಾಧ್ಯತೆ ಮಾಡಲಿಕ್ಕೆ ನಮಗೆ ಮನಸ್ಸು ಇದೆಯೋ ಇಲ್ವೋ. ನಮಗೆ ಮನಸ್ಸಿದ್ರೆ ಖಂಡಿತ ದೇವರು ನಮ್ಮನ್ನು ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೋತಾನೆ. ದೇವರು ಆಶೀರ್ವಾದ ಮಾಡಲಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ತೇನೆ. ಮಹಾಪರಿಶುದ್ಧನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಪ್ಪ. ಅದ್ಭುತವಾದ ಸಾಕ್ಷಿ ರಚನೆ. ಹೌದು, ತೋಮ ಅವರು, ನಿಮ್ಮ ಶಿಷ್ಯರಾಗಿದ್ದಂಥ ತೋಮ ಅವರು ನಮ್ಮ ದೇಶಕ್ಕೆ ಬಾರದೆ ಹೋಗಿದ್ರೆ ಅಪ್ಪ, ನಿನ್ನ ಸುವಾರ್ತೆಯನ್ನು ಇಲ್ಲಿಗೆ ಯಾರು ತರ್ತಿದ್ರು ಏನೋ ಗೊತ್ತಿಲ್ಲ ತಂದೆ. ಖಂಡಿತ ನಮ್ಮ ಮೇಲೆ ನೀನು ಅಂಥ ಒಂದು ದೃಷ್ಟಿಯನ್ನಿಟ್ಟು, ನಮ್ಮ ಮೇಲೆ ಅಷ್ಟೊಂದು ಪ್ರೀತಿಯನ್ನಿಟ್ಟು ಸ್ವತಃ ನಿನ್ನ ಶಿಷ್ಯನನ್ನೇ ನಮ್ಮ ದೇಶಕ್ಕೆ ಕಳಿಸ್ಕೊಟ್ಟಿದ್ದೀರ. ಅದಕ್ಕಾಗಿ ಈ ದಿನ ಅವರು ಮಾಡಿದಂಥ ಸೇವೆ ಬಗ್ಗೆ ನಾವು ಮಾತಾಡ್ಕೋತಾ ಇದ್ದೀವಿ. ಅವರು ಮಾಡಿದ ಸೇವೆಯಿಂದ ಎಷ್ಟೋ ಕೋಟಿಗಟ್ಟಲೆ ಜನ ನಿನ್ನ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಸಿಕ್ತು. ಅಪ್ಪ, ನಮ್ಮ ದೇಶಕ್ಕಾಗಿ ತೋಮ ಅವರು ಅಷ್ಟೊಂದು ಸಮರ್ಪಣೆ ಮಾಡಿಕೊಂಡಿರುವಾಗ ಇನ್ನೂ ನಮ್ಮ ದೇಶದಲ್ಲಿ ಎಷ್ಟೋ ದುಸ್ಥಿತಿ ಇದೆ. 2000 ವರ್ಷಗಳು ಕಳೆದರೂ ಸಹ ನಮ್ಮ ದೇಶದಲ್ಲಿ ಬರಬೇಕಾದಂಥ ಬದಲಾವಣೆ ಬಂದಿಲ್ಲ ತಂದೆ. ಯಾಕೆಂದರೆ ಕೆಲಸಗಾರರಾಗಿ ನಾವು, ಬಾಧ್ಯತೆ ಉಳ್ಳವರಾಗಿ ನಾವು ಮಾಡಬೇಕಾದ ಕೆಲಸವನ್ನು ಮಾಡ್ತಾ ಎಲ್ಲ ಬ್ಯಾಲೆನ್ಸ್ ಆಗಿ ತುಂಬ ಇದೆ. ಅದಕ್ಕೆ ಇನ್ನೂ ಹಾಗೇ ಎಲ್ಲ ಕಾರ್ಯಗಳು ಉಳಿದಿವೆ ದೇವರೇ. ಈ ವಿಷಯದಲ್ಲಿ ನಮ್ಮನ್ನು, ಕ್ರೈಸ್ತವರು ಅಂತ ಹೇಳ್ಕೊಳ್ತಾ ಇರುವ ನಮ್ಮನ್ನು ಕೂಡ ದರ್ಶಿಸ್ರಿ. ನಮ್ಮಲ್ಲಿ ನಿನ್ನ ಕಾರ್ಯ ನಡೆಯಲಿ. ಸಾಕ್ಷಿಯನ್ನು ಕೇಳುವ ಎಲ್ಲರ ಹೃದಯದಲ್ಲಿ ನಿನ್ನ ಕಾರ್ಯ ನಡೆಯಲಿ ರಾಶನೆ. ಅಪ್ಪ, ನಮ್ಮನ್ನು ದರ್ಶಿಸಿ ನಿನ್ನ ರಾಜ್ಯ ನಿರ್ಮಾಣದ ಕೆಲಸದಲ್ಲಿ ನಮ್ಮನ್ನು ಉಪಯೋಗಿಸು ಎಂಬುದಾಗಿ ಬೇಡಿಕೊಳ್ಳುತ್ತಾ, ಈ ಸಾಕ್ಷಿ ನಮ್ಮಲ್ಲಿ ಒಂದು ಒಳ್ಳೆಯ ಬದಲಾವಣೆ ತರಬೇಕೆಂಬುದಾಗಿ ನೀವೇ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಯೇಸು ಕ್ರಿಸ್ತನ ಬಹು ಶ್ರೇಷ್ಠವುಳ್ಳ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.